MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ರಾಜ್ಯಾದ್ಯಂತ ಗೊಂದಲಗಳ ನಡುವೆ ಜಾತಿ ಗಣತಿ ಶುರುವಾಗಿ 12 ದಿನ ಕಳೆದಿದೆ. ಆದರೆ ಬೆಂಗಳೂರಿನ ವ್ಯಾಪ್ತಿಯಲ್ಲಿ ಸಮೀಕ್ಷೆ ಶುರುವಾಗಿರಲಿಲ್ಲ. ಆದರೆ ಇಂದಿನಿಂದ ಶುರುವಾಗಲಿದ್ದು ಮನೆ ಮನೆಗೆ ಶಿಕ್ಷಕರು ಸಮೀಕ್ಷೆಗೆ ಬರಲಿದ್ದಾರೆ. ಈ ಎಲ್ಲ ಸುದ್ದಿಯನ್ನ ನೋಡೋಣ ಜಾತಿ ಗಣತಿ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯದಲ್ಲಿ ಜಾತಿ ಗಣತಿ ಆರಂಭವಾಗಿ 12 ದಿನಗಳಾಯಿತು. ಎಲ್ಲ ಜಿಲ್ಲೆಗಳಲ್ಲೂ ಚುರುಕಾಗಿ ಜಾತಿ ಗಣತಿ ನಡೀತಾ ಇದೆ. ಆದರೆ ಬೆಂಗಳೂರಿನಲ್ಲಿ ಮಾತ್ರ ಆರಂಭವಾಗಿರಲಿಲ್ಲ. ಇದೀಗ ಬೆಂಗಳೂರಿನಲ್ಲಿ ವಿಳಂಬವಾಗಿದ್ದ ಜಾತಿ ಗಣತಿ ಇವತ್ತಿನಿಂದ ಆರಂಭವಾಗ್ತಾ ಇದೆ. ಸಮೀಕ್ಷೆಗಾಗಿ ಸಜ್ಜಾಗಿರುವ ಸಿಬ್ಬಂದಿ ನಿನ್ನೆ ಅಂತಿಮ ಹಂತದ ತರಬೇತಿ ಮುಗಿಸಿ ತಮ್ಮ ತಮ್ಮ ವಾರ್ಡ್ಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳಲ್ಲಿ ಸರ್ವೆ ನಡೆಯಲಿದೆ. ಬೆಂಗಳೂರಿನಲ್ಲಿ 32 ಲಕ್ಷಕ್ಕೂ ಅಧಿಕ ಮನೆಗಳಿವೆ. ಇವುಗಳಲ್ಲಿ ಸರ್ವೆ ಮಾಡೋದಕ್ಕೆ 17,000 ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. 15 ರಿಂದ 20 ದಿನಗಳ ಒಳಗಾಗಿ ಸಮೀಕ್ಷೆ ಮುಗಿಸುವ ಯೋಜನೆ ಹಾಕಿಕೊಂಡಿದ್ದಾರೆ. ಬೆಸ್ಕಾಂ ಮೀಟರ್ ಕನೆಕ್ಷನ್ ಅನುಸಾರ ಮನೆ ಗುರುತು ಮಾಡಲಾಗಿದೆ. ಪ್ರತಿ ಸಿಬ್ಬಂದಿ ತಲಾ 20 ಮನೆಗಳನ್ನು ಸಮೀಕ್ಷೆ ಮಾಡಬೇಕಾಗಿದೆ. 60 ಪ್ರಶ್ನೆ ಒಳಗೊಂಡ ಸಮೀಕ್ಷಾ ಪ್ರಕ್ರಿಯೆ ಪೂರ್ಣ ಮಾಡಬೇಕಾಗಿದೆ. ಪ್ರತಿ ವಾರ್ಡ್ಗೆ ತಲಾ 70 ರಿಂದ 80 ಸಿಬ್ಬಂದಿ ನೇಮಿಸಿ ಜಿಬಿಎ ಸಮೀಕ್ಷೆ ಆರಂಭಿಸ್ತಾ ಇದೆ. ಆದರೆ ಅಂದುಕೊಂಡ ಸಮಯದಲ್ಲಿ ಸಮೀಕ್ಷೆ ಮುಗಿಯುತ್ತಾ ನೋಡಬೇಕು ಅಥವಾ ಇಲ್ಲೂ ಸರ್ವರ್ OTP ಅಂತ ಸಮಸ್ಯೆಗಳು ಎದುರಾಗುತ್ತಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಸಮೀಕ್ಷೆ ನಡೆಸೋದಕ್ಕೆ ನೇಮಿಸಿರುವ ಬಹುತೇಕ ಗಣತಿದಾರರು ಸರ್ಕಾರಿ ಶಾಲೆಗಳ ಶಿಕ್ಷಕರು. ಹೀಗಾಗಿ ದಸರಾ ರಜೆ ಮುಗಿಯೋದರ ಒಳಗೆ ಸಮೀಕ್ಷೆ ಮುಗಿಸೋದು ಚಾಲೆಂಜ್ ಆಗಿದೆ. ಇಲ್ಲದೇ ಇದ್ರೆ ಶಿಕ್ಷಕರಿಗೆ ಬೆಳಗ್ಗೆ ಪಾಠ ಮಾಡಿ ಸಂಜೆ ಸಮೀಕ್ಷೆ ಮಾಡುವ ಟಾಸ್ಕ್ ಕೊಡೋದಕ್ಕೂ ಚಿಂತನೆ ನಡೆದಿದೆ ಎನ್ನಲಾಗಿದೆ. ಸ್ಕೂಲ್ ಓಪನ್ ಆಗ್ತಿರೋದು 7-8ನೇ ತಾರೀಕಿಂದ ಓಪನ್ ಆಗುತ್ತೆ ಸ್ಕೂಲು. ಅದರಲ್ಲಿ ಈಗ ನಮಗೆ ಮಾಹಿತಿ ಪ್ರಕಾರ ಪರ್ಯಾಯ ವ್ಯವಸ್ಥೆ ಮಾಡ್ತೀವಿ, ಇಲ್ಲ ಬೆಳಿಗ್ಗೆ ಸ್ಕೂಲ್ ಮಾಡಿ ಮಧ್ಯಾಹ್ನ ಅಂತೇಳಿ ಒಂದು ರೂಮರ್ ಇದೆ ಸರ್, ಅಷ್ಟೇನೆ. ಹಲ್ಲೆಗೊಳಗಾಗಿದ್ದ ದಿಲ್ಶಾದ್ ಚೀರಿಕೊಂಡಿದ್ರಿಂದ ಸ್ಥಳೀಯರು ಓಡೋಡಿ ಬಂದಿದ್ದಾರೆ. ರಾಡ್ನಿಂದ ದಾಳಿ ಮಾಡಿದ ಐನಾತಿ ತಸ್ಲೀಮಾ ಮನೆಯೊಳಗೆ ಅಡಗಿ ಕೂತಿದ್ದಂತೆ. ಸ್ಥಳೀಯರು ಆಕೆಯನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಗಾಯಾಳು ದಿಲ್ಶಾದ್ಗೆ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಸೆನ್ಸಸ್ಸಿಗೆ ಬಂದಿರೋದು ನಾವು, ನಿಮ್ದು ಒಂದೇ ಮನೆ ಬಾಕಿ ಇರೋದು ಎಲ್ಲರದಾಯ್ತು ಅಂದ್ಲು. ಆಧಾರ್ ಕಾರ್ಡ್ ತರಕ್ಕಂತ ಹೋಗಿದ್ದು ಹಿಂದ್ಗಡೆನೆ ಬಂದು ರೂಮಲ್ಲೇ ಬಂದು ರೂಮಲ್ಲೇ ಹೊಡೆದಿದ್ದಾಳೆ. ತುಮಕೂರಿನಲ್ಲಿ ಸಮೀಕ್ಷೆ ಮಾಡೋದಕ್ಕೆ ಹೋಗಿದ್ದ ಮುಸ್ಲಿಂ ಶಿಕ್ಷಕಿಗೆ ಮಾಹಿತಿ ನೀಡೋದಕ್ಕೆ ಹಿಂದೂಗಳು ನಿರಾಕರಿಸಿದ ಘಟನೆ ನಡೆದಿದೆ. ತುಮಕೂರು ತಾಲೂಕಿನ ಭೀಮಸಂದ್ರದಲ್ಲಿ ಘಟನೆ ನಡೆದಿದೆ. ಶಿಕ್ಷಕಿ ಆಯೇಷಾ ಬಾನು ಐಡಿ ಕಾರ್ಡ್ ಮರೆತು ಬಂದೆ, ಇಲ್ಲೇ ಮನೆ ಇದೆ ಅಂತ ಜನರಿಗೆ ಮನವರಿಕೆ ಮಾಡಿಕೊಡೋದಕ್ಕೆ ಮುಂದಾಗಿದ್ದಾರೆ. ಆದ್ರೆ ಐಡಿ ಕಾರ್ಡ್ ಇಲ್ಲದ ನಿಮಗೆ ಯಾಕೆ ನಾವು ಮಾಹಿತಿ ಕೊಡಬೇಕು ಅಂತ ಜನ ದಬಾಯಿಸಿದ್ದಾರೆ. ಜಾತಿ ಗಣತಿ ಸರ್ವೆಗೆ ಹೋಗಿದ್ದ ಶಿಕ್ಷಕಿ ಅಪಘಾತದಲ್ಲಿ ಬಲಿಯಾಗಿದ್ದಾರೆ. ಬಾಗಲಕೋಟೆ ತಾಲೂಕಿನ ರಾಂಪುರ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ದ ದಾನಮ್ಮ ಎಡಹಳ್ಳಿಯಲ್ಲಿ ಮೃತಪಟ್ಟಿದ್ದಾರೆ. ಸೀತಿಮನಿ ಗ್ರಾಮಕ್ಕೆ ಹೋಗಿ ಸಮೀಕ್ಷೆ ಮುಗಿಸಿ ಮಗ ವಿಕಾಸ್ ಜೊತೆ ಬೈಕ್ನಲ್ಲಿ ಬಾಗಲಕೋಟೆ ಕಡೆ ಬರ್ತಾ ಇದ್ರು. ಬೋಡನಾಯಕನ ದಿನ್ನಿ ಕ್ರಾಸ್ನ ಬಳಿ ಬೈಕ್ ಸ್ಕಿಡ್ ಆಗಿ ಬಿದ್ದು ದಾನಮ್ಮ ಪುತ್ರನ ಎದುರೇ ಮೃತಪಟ್ಟಿದ್ದಾರೆ. ಇನ್ನು ಎಲ್ಲ ವಿಘ್ನಗಳ ಮಧ್ಯೆ ಜಾತಿ ಗಣತಿ ಸಮೀಕ್ಷೆ ಯಶಸ್ವಿಯಾಗಿ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯದಲ್ಲಿ ಸುಮಾರು 90 ಲಕ್ಷ ಮನೆಗಳ ಸಮೀಕ್ಷೆ ಪೂರ್ಣಗೊಂಡಿದೆ. ಒಟ್ಟು 90,61,880 ಮನೆಗಳ ಸಮೀಕ್ಷೆ ಪೂರ್ಣಗೊಂಡಿದೆ. ಈ ಮೂಲಕ ಈವರೆಗೆ 63% ಜಾತಿ ಗಣತಿ ಸಮೀಕ್ಷೆ ಆದಂತಾಗಿದೆ. 3 ಕೋಟಿ ಜನರ ಸಮೀಕ್ಷೆಯಾಗಿದ್ದು 7ನೇ ತಾರೀಕು ಮುಗಿಯುತ್ತೆ ಅಂತ ಸಿಎಂ ಹೇಳ್ತಾ ಇದ್ದಾರೆ. ಈಗ 7ನೇ ತಾರೀಕು ಒಳಗಡೆ ಮುಗಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ನನಗೆ. ಇವತ್ತಿನವರೆಗೆ ನಿನ್ನೆವರೆಗೆ 3 ಕೋಟಿ ಚಿಲ್ಲರೆ ಆಗಿದೆ. ಸುಮಾರು 80 ಲಕ್ಷ ಮನೆಗಳಿಗಿಂತ ಜಾಸ್ತಿ ಆಗಿದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.